ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತಗೊಳ್ತಾ ಇರೋ ಕಂಟೆಂಟ್ ಏನಂತ ಅಂದರೆ ಡೇ 1 ಫಾಲೋಅಪ್ನ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಓಕೆ. ಹಲೋ ಅನನ್ಯ ಅವರೇ, ಮೀಟಿಂಗ್ ನೋಡ್ಕೊಂಡ್ರೆ ಪೂರ್ತಿ? ಓಕೆ. ಮೀಟಿಂಗಲ್ಲಿ ಏನು ತಿಳ್ಕೊಂಡ್ರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತೀರಾ ನನಗೆ? ಓಕೆ, ಗುಡ್. ಚೆನ್ನಾಗಿ ತಿಳ್ಕೊಂಡಿದ್ದೀರಾ. ಓಕೆನಾ? ಇವಾಗ ನೋಡಿ, ವರ್ಕ್ ಮಾಡೋಕ್ಕೆ ಬರ್ತಿದ್ದೀರಾ ಅಂತ ಅಂದರೆ ಕಂಪನಿ ಬಗ್ಗೆ ಸ್ವಲ್ಪನಾದ್ರೂ ನಾಲೆಜ್ ಇರಬೇಕಲ್ವಾ ನಮಗೆ? ಕಂಪನಿ ಯಾವಾಗ ಸ್ಟಾರ್ಟಪ್ ಆಗಿದೆ, ಕಂಪನಿ ಎಲ್ಲೆಲ್ಲಿದೆ, ಯಾರ್ಯಾರು ವರ್ಕ್ ಮಾಡ್ತಿದ್ದಾರೆ, ಎಷ್ಟು ಜನ ಇದ್ದಾರೆ ಅಂತ ಗೊತ್ತಿರಬೇಕಲ್ವಾ? ಓಕೆ. ಕಂಪನಿ ಹೆಸರು ಬಂದುಬಿಟ್ಟು ಫಾರ್ ಎವರ್ ಲಿವಿಂಗ್ ಪ್ರಾಡಕ್ಟ್ ಅಂತ. ಇದು ಸ್ಟಾರ್ಟಪ್ ಆಗಿರೋದು ಮೇ 13, 1978 ಅಮೇರಿಕಾದಲ್ಲಿ ಒರಿಜೋನಾನಲ್ಲಿ ಸ್ಮಾಲ್ ಕಂಟ್ರಿಲಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಕಂಪನಿ ಫೌಂಡರ್ ನೇಮ್ ಬಂದುಬಿಟ್ಟು ರ್ಯಾಕ್ಸ್ ಮಾರ್ಗನ್ ಅಂತ. ಅವರು ಈ ಕಂಪನಿನ ಯಾಕೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರೆ, ಅಲ್ಲಿ ರಿಸರ್ಚ್ ಮಾಡಿದಾಗ ಅವರು ಜನದ ಹತ್ರ ಹೆಲ್ತು ಮತ್ತು ವೆಲ್ತು ಲೋ ಬಜೆಟಲ್ಲಿ ಇರೋದಕ್ಕೋಸ್ಕರ ಈ ಕಂಪನಿಯನ್ನು ಸ್ಟಾರ್ಟಪ್ ಮಾಡ್ಕೊತಾರೆ. ಯಾಕಂತ ಅಂದರೆ ಜನಕ್ಕೆ ಹೆಲ್ತನ್ನು ಕೂಡ ಕೊಟ್ಟಂಗಾಗುತ್ತೆ, ವೆಲ್ತನ್ನು ಕೂಡ ಕೊಟ್ಟಂಗಾಗುತ್ತೆ ಅನ್ನೋ ಒಂದು ರೀಸನ್ನಿಂದ. ಓಕೆನಾ? ಇವಾಗ ನೋಡಿ, ಜನಕ್ಕೆ ಹಣ ಎಷ್ಟು ಮುಖ್ಯನೋ ಆರೋಗ್ಯನೂ ಅಷ್ಟೇ ಮುಖ್ಯ ಅಲ್ವಾ? ಆರೋಗ್ಯ ಇದ್ದರೆ ಅಲ್ವಾ ದುಡಿಯೋಕ್ಕಾಗುತ್ತೆ, ಇಲ್ಲಾಂದ್ರೆ ದುಡಿಯೋಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ? ಓಕೆ. ಇವಾಗ ನೋಡಿ, ಕಂಪನಿ ಸ್ಮಾಲ್ ಕಂಟ್ರಿಲಿ ಸ್ಟಾರ್ಟ್ ಆಗಿಬಿಟ್ಟು ಇವಾಗ 160+ ಕಂಟ್ರಿಲೂ ಕೂಡ ಕಂಪನಿ ಆಲ್ರೆಡಿ ರನ್ನಿಂಗ್ ಆಗ್ತಿದೆ. ಆಯಿತಾ? ಗ್ಲೋಬಲಿ 4000 ಆಫೀಸಸ್ ಇದ್ದಾವೆ, ಇಂಡಿಯಾದಲ್ಲಿ 20 ಆಫೀಸಸ್ ಇದ್ದಾವೆ. ಆಯಿತಾ? ಗ್ಲೋಬಲಿ ಟರ್ನ್ ಓವರ್ ಬಂದುಬಿಟ್ಟು ಇಯರ್ಲಿ 25,000 ಕ್ರೋ ಟರ್ನ್ ಓವರ್ ಮಾಡ್ತಿದೆ. ಇಂಡಿಯಾದಲ್ಲಿ 500 ಕ್ರೋ ಟರ್ನ್ ಓವರ್ ಮಾಡ್ತಿದೆ. ಓಕೆನಾ? ಇದು ಇಂಡಿಯಾದಲ್ಲಿ ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ 2000 ಏಪ್ರಿಲಲ್ಲಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗುತ್ತೆ. ಆಯಿತಾ? ಇವಾಗ ನೋಡಿ, ಅಟ್ ಪ್ರೆಸೆಂಟ್ 2000ಅಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅಂದರೆ 25 ಇಯರ್ಸ್ ಮೇಲೆ ಆಗಿದೆ ಅಲ್ವಾ? ಓಕೆ. ಮೇನ್ ಬ್ರಾಂಚ್ ಬಂದುಬಿಟ್ಟು ಇಂಡಿಯಾದಲ್ಲಿ ಮುಂಬೈಲಿದೆ. ಸಬ್ ಬ್ರಾಂಚ್ ಬಂದುಬಿಟ್ಟು ಬೆಂಗಳೂರಲ್ಲಿ ಶಿವಾಜಿನಗರದಲ್ಲಿದೆ. ಓಕೆನಾ? ಅದು ಬಿಟ್ಟರೆ ಧಾರವಾಡದಲ್ಲಿ ಕೂಡ ಒಂದು ಬ್ರಾಂಚ್ ಇದೆ. ಓಕೆ. ಇಷ್ಟು ಇನ್ಫಾರ್ಮೇಷನ್ ಇದೆ ಅಲ್ವಾ? ಓಕೆ. ಇವಾಗ ನೋಡಿ, 1978ರಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಅಂದರೆ ಇವಾಗ ಆಲ್ರೆಡಿ 2026ಅಲ್ಲಿದ್ದೀವಿ. ಹೌದಲ್ವಾ? ಎಷ್ಟು ಇಯರ್ ಆಗುತ್ತೆ ಹಾಗಾದರೆ ಟೋಟಲ್ ಹೇಳ್ತೀರಾ? ಓಕೆ. 47-48 ಇಯರ್ಸ್ ಬರುತ್ತೆ ಅಲ್ವಾ? ಇವಾಗ ನೋಡಿ, ಕಂಪನಿ 47 ಇಯರಿಂದ ರನ್ನಿಂಗಲ್ಲಿ ಆನ್ಲೈನಲ್ಲಿ ಬರ್ತಿದೆ ಅಂತ ಅಂದರೆ ಫೇಕ್ ಫ್ರಾಡು ಇತ್ತು ಅಂದರೆ ಇಷ್ಟು ವರ್ಷ ವರ್ಕ್ ಮಾಡೋದಕ್ಕಾಗ್ತಿತ್ತಾ? ಇಲ್ಲ ಅಲ್ವಾ? ಅಷ್ಟೇ ಅಲ್ದೇನೆ ಇಷ್ಟೊಂದು ಕಂಟ್ರಿಲೆಲ್ಲ ಸ್ಪ್ರೆಡ್ ಆಗ್ತಿತ್ತಾ? ಇಲ್ಲ ಅಲ್ವಾ? ಜೆನ್ಯೂನ್ ಆಗಿರೋದಕ್ಕೆ ಅಲ್ವಾ ಇಷ್ಟು ವರ್ಷ ವರ್ಕ್ ಮಾಡ್ಕೊ ಬಂದಿದೆ. ಓಕೆನಾ? ಇವಾಗ ನೋಡಿ, ದುಬೈ ಎಲ್ಲರಿಗೂ ಕೂಡ ಗೊತ್ತಿದೆ. ಓಕೆನಾ? ದುಬೈಯಲ್ಲಿ ಎಷ್ಟು ಸ್ಟ್ರಿಕ್ಟ್ ಇದೆ ಅಂತ ಎಲ್ಲ ಕಂಟ್ರಿಗೂ ಕೂಡ ಗೊತ್ತಿದೆ. ಹೌದಲ್ವಾ? ಅಂಥದ್ರಲ್ಲಿ ದುಬೈಯಲ್ಲೂ ಕೂಡ ಕಂಪನಿ ವರ್ಕ್ ಮಾಡ್ತಿದ್ದೆ ಅಂತ ಅಂದರೆ ಅಲ್ಲಿ ಗೌರ್ಮೆಂಟ್ನವರೆಲ್ಲ ಸುಮ್ಮನೆ ಬಿಟ್ಟಿರ್ತಾರಾ? ಇಲ್ಲ ಅಲ್ವಾ? ಎಲ್ಲ ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟೆ ಬಿಟ್ಟಿರ್ತಾರೆ. ಓಕೆನಾ? ಓಕೆ. ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ ಜೆನ್ಯೂನಿಟಿ ಇದೆ, ಕಂಪನಿಯ ಇಷ್ಟೊಂದೆಲ್ಲ ವರ್ಕ್ ಮಾಡ್ತಿದೆ ಅಂತ ಅಂದಮೇಲೆ ಇವಾಗ ನೋಡಿ, ಅಲ್ಲಿ ಕಂಪನಿದ ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿದರು. ಹೌದಲ್ವಾ? ಇವಾಗ ನೋಡಿ, ಪ್ರಾಡಕ್ಟ್ಸು ಮತ್ತು ಸರ್ವಿಸ್ ಎರಡೂ ಕೂಡ ಕಂಪನಿಯಲ್ಲಿದೆ. ಹೌದಲ್ವಾ? ಅದು ಇವಾಗ ಇಲ್ಲಿಗಲ್ ಅಂತ ಅಂದರೆ ಅಲ್ಲಿ ನಮಗೆ ಪ್ರಾಡಕ್ಟು ಸಿಗ್ತಿರಲ್ಲ, ಇಲ್ಲಿಗಲ್ಲು ಇರ್ತಿರಲಿಲ್ಲ. ಹೌದಲ್ವಾ? ಅಲ್ಲಿ ನಮಗೆ ಬರೀ ಮನಿ ಟ್ರಾನ್ಸಾಕ್ಷನ್ ಮಾತ್ರ ಆಗ್ತಿತ್ತು. ಹೌದಲ್ವಾ? ಆದರೆ ಇಲ್ಲಿ ನಮಗೆ ಯಾವುದೇ ಥರ ಇಲ್ಲ. ಅಲ್ಲಿ ನಮಗೆ ಡೈರೆಕ್ಟಾಗಿ ಸರ್ವಿಸು ಸಿಗ್ತಿದೆ, ಪ್ರಾಡಕ್ಟು ಕೂಡ ಸಿಗ್ತಿದೆ. ಹೌದಲ್ವಾ? ಓಕೆ. ಅಲ್ಲಿ ನಿಮಗೆ ಹೇಳಿದ್ದಾರೆ ಆಲೋವೆರಾ ಪ್ರಾಡಕ್ಟ್ ಇದೆ ಅಂತ ಹೇಳಿದ್ದಾರೆ. ಓಕೆನಾ? ಇಲ್ಲಿ ಆಲೋವೆರಾ ಪ್ರಾಡಕ್ಟನ್ನು ನಾವು ಯಾವುದೇ ಥರ ಸೇಲ್ ಮಾಡೋದಿರಲ್ಲ, ರೆಕಮೆಂಡೇಶನ್ ಮಾಡೋದಿರುತ್ತೆ ಅಂತ ಹೇಳಿರ್ತಾರೆ. ಹೌದಲ್ವಾ? ಯಾವ ರೀತಿ ರೆಕಮೆಂಡೇಶನ್ ಮಾಡೋದು ಅಂತ ನನಗೆ ಸ್ವಲ್ಪ ಹೇಳ್ತೀರಾ? ಗೊತ್ತಿಲ್ವಾ? ಓಕೆ. ನಾನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು. ಆಯಿತಾ? ಇವಾಗ ನೋಡಿ, ನೀವು ಟಿ ವಿಲೆಲ್ಲ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡಿರ್ತೀರಾ. ಹೌದಲ್ವಾ? ಓಕೆ. ಅಲ್ಲಿ ನಿಮಗೆ ಯಾವ ಸೆಲೆಬ್ರಿಟಿದು ಇಷ್ಟ ಆಗುತ್ತೆ ಸ್ವಲ್ಪ ಹೇಳ್ತೀರಾ ಹಾಗೆ ನನಗೆ? ಓಕೆ. ವಿರಾಟ್ ಕೊಹ್ಲಿ ಅವ್ರದ್ದು. ಓಕೆ. ಇವಾಗ ನೋಡಿ, ವಿರಾಟ್ ಕೊಹ್ಲಿ ಅವರಾಗಿರ್ಬೋದು, ಧೋನಿ ಅವರಾಗಿರ್ಬೋದು, ಬೂಸ್ಟ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿರ್ತಾರೆ. ಹೌದಲ್ವಾ? ಅದೇ ಥರ ಫ್ರೀಡಮ್ ಆಯಿಲ್ನ ರಾಧಿಕಾ ಪಂಡಿತ್ ಯಶ್ ಅವರು ಕೊಡ್ತಾರೆ. ಆಮೇಲೆ ಪರ್ಫ್ಯೂಮ್ನ ಸುದೀಪ್ ಸರ್ ಕೊಡ್ತಾರೆ. ಇನ್ನೂ ತುಂಬ ಜನ ಸೆಲೆಬ್ರಿಟೀಸ್ ಎಲ್ಲ ಕೊಟ್ಟಿರ್ತಾರೆ. ಹೌದಲ್ವಾ? ಕಂಪನಿಯವರು ಅವ್ರ ಕೈಲಿ ಸೆಲೆಬ್ರಿಟಿ ಮೇಲೆ ಯಾಕೆ ಕೊಡ್ತಾರೆ ಅಂತ ಅಂದರೆ ಅವರು ಅಂಬಾಸಿಡರ್ ಇದ್ದಾರೆ, ಬೇಗ ರೆಕಗ್ನೈಸ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೊಟ್ಟಿರ್ತಾರಲ್ವಾ? ಸೆಲೆಬ್ರಿಟಿ ಕೈಲಿ ಎಲ್ಲ ಕೊಟ್ಟಿರ್ತಾರಲ್ವಾ? ಇವಾಗ ನೋಡಿ, ಸೆಲೆಬ್ರಿಟಿದು ಏನಾದ್ರು ಮ್ಯಾನುಫ್ಯಾಕ್ಚರ್ ಆಗೋಂಥ ಕಂಪನಿ ಇರುತ್ತಾ? ಇಲ್ಲ ಅಲ್ವಾ? ಅವ್ರೇನಾದರೂ ಮನೆ ಹೋಗಿ ತಗೊಳ್ಳಿ ಅಂತ ಪ್ರಾಡಕ್ಟ್ನ ಸೇಲ್ ಮಾಡ್ತಾರಾ? ಇಲ್ಲ. ಏನಪ್ಪ ಅಂತಂದರೆ ಕಂಪನಿಯವರು ರೆಕಗ್ನೈಸ್ ಬೇಗ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೆಲೆಬ್ರಿಟಿ ಮೇಲೆ ಕೊಟ್ಟಿರ್ತಾರಲ್ವಾ? ಓಕೆ. ಅಲ್ಲಿ ಚೆನ್ನಾಗಿ ಡಿಸ್ಟ್ರಿಬ್ಯೂಷನ್ ಆಗ್ತಾ ಹೋಗುತ್ತೆ ಆಮೇಲೆ. ಹೌದಲ್ವಾ? ಓಕೆ. ಅಲ್ಲಿ ಅಷ್ಟೇ ಅಲ್ಲದೇನೆ ಇವಾಗ ನೋಡಿ, ಇವಾಗ ಔಟ್ಸೈಡ್ ಹೋಗ್ಬಿಟ್ಟು ಒಂದು ಅಂಗಡಿಯಲ್ಲಿ ಬಟ್ಟೆ ತೊಗೊಂಡಿರ್ತೀರ. ಹೌದಲ್ವಾ? ಬಟ್ಟೆ ಚೆನ್ನಾಗಿತ್ತು ಅಂತ ಲೋ ಕಾಸ್ಟಲ್ಲಿ ಚೆನ್ನಾಗಿ ಸಿಕ್ಕಿರುತ್ತೆ. ಆವಾಗ ಅದನ್ನು ಹೋಗ್ಬಿಟ್ಟು ನೀವು ಮನೇಲೆಲ್ಲ ಹೇಳ್ತೀರಾ, ಇಲ್ಲ ರಿಲೇಷನ್ನಿಗೆ ಹೇಳ್ತೀರಾ, ಫ್ರೆಂಡ್ಸಿಗೆ ಹೇಳ್ತೀರಾ. ಹೌದಲ್ವಾ? ಅವರು ರಿಟರ್ನ್ ಹೋಗ್ಬಿಟ್ಟು ಅದೇ ಅಂಗಡಿಯಲ್ಲಿ ಬಟ್ಟೆನೆಲ್ಲ ತೊಗೊಂಡಿರ್ತಾರೆ. ಹೌದಲ್ವಾ? ಆವಾಗ ನಿಮಗೆ ಪ್ರಾಫಿಟ್ ಆಗುತ್ತಾ? ಇಲ್ಲ. ಅಂಗಡಿಯವರಿಗೆ ಆಗಿರುತ್ತೆ. ಯಾಕೆಂತ ನೀವಲ್ಲಿ ವರ್ಕ್ ಮಾಡಿರ್ತೀರ ಆದರೂ.
ಹೌದಲ್ವಾ? ಅದರಿಂದ ರಿಟರ್ನ್ ನಿಮಗೇನು ಬಂದಿರಲ್ಲ. ಹೌದಲ್ವಾ? ಅದೇ ಥರ ವರ್ಕನ್ನು ಇಲ್ಲಿ ನಮ್ಮ ಕಂಪನಿಲಿ ಯಾರು ವರ್ಕ್ ಬೇಕು ಅಂತ ಆಲ್ರೆಡಿ ಅಪ್ಲಿಕೇಶನ್ ಹಾಕೊಂಡು ಬಂದಿರ್ತಾರಲ್ವಾ, ಅವರಿಗೆ ನಾವು ಜಸ್ಟ್ ಕಂಪನಿ ಬಗ್ಗೆ ಇಂಟ್ರೊಡಕ್ಷನ್ನ ಕೊಡೋದಾಗಿರುತ್ತೆ. ಓಕೆನಾ? ಇವಾಗ ನೋಡಿ ನೀವೇನಾದ್ರು ನಂಗೆ ಮುಂಚೆ ಪರಿಚಯ ಇದ್ರಾ? ಇಲ್ಲ ಅಲ್ವಾ? ಆನ್‌ಲೈನ್ ಥ್ರೂ ವರ್ಕ್ ಬೇಕಂತ ಅಪ್ಲಿಕೇಶನ್ ಹಾಕಿದ್ರಾ? ಕಂಪನಿ ಹೋಗಿದ್ದೆ, ಕಂಪನಿ ನನಗೆ ಕೊಟ್ಟಿದ್ದೆ, ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಲ್ವಾ? ಅದೇ ಥರನೇ ಇಲ್ಲಿ ಸಾವಿರಾರು ಜನ ಅಪ್ಲಿಕೇಶನ್ ಹಾಕೊಂಡು ಬಂದಿರ್ತಾರೆ. ಅವರಿಗೆ ನಾವು ಜಸ್ಟ್ ಕಂಪನಿ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದಾಗಿರುತ್ತೆ. ಓಕೆನಾ? ಇವಾಗ ನೋಡಿ ಸೆಲೆಬ್ರಿಟಿ ಕೈಲಿ ಎಲ್ಲ ಪ್ರಾಡಕ್ಟ್‌ನ ಅಡ್ವರ್ಟೈಸ್‌ಮೆಂಟ್ ಮಾಡಿಸ್ಬೋದಿತ್ತಲ್ವಾ ಕಂಪನಿ? ಯಾಕೆ ಆ ಥರ ಮಾಡಿಸ್ತಾ ಇಲ್ಲ ಹೇಳ್ತೀರಾ? ಓಕೆ, ಗುಡ್. ಇವಾಗ ನೋಡಿ ಸೆಲೆಬ್ರಿಟಿ ಕೈಲಿ ಯಾಕೆ ಕೊಡ್ತಾ ಇಲ್ಲಪ್ಪ ಅಂತಂದರೆ, ಇವಾಗ ನೋಡಿ ಹೈಯೆಸ್ಟ್ ಜಾಸ್ತಿ ಅಮೌಂಟ್ ತೊಗೊಳ್ಳೋದೇ ವಿರಾಟ್ ಕೊಹ್ಲಿ ಅವರಂತೆ. ಓಕೆನಾ? ಅವ್ರು ಬರೀ ಒಂದು ಪ್ರಾಡಕ್ಟ್‌ನ ಅಡ್ವರ್ಟೈಸ್ ಮಾಡೋಕ್ಕೆ 1 ಕೋಟಿ ಮೇಲೆ ತೊಗೊಳ್ತಾರಂತೆ. ಓಕೆನಾ? ಇವಾಗ ನೋಡಿ ವಿರಾಟ್ ಕೊಹ್ಲಿ ಅವ್ರಿಗೆ 1 ಕೋಟಿ ಅಲ್ಲ 10 ಕೋಟಿ ಕೊಟ್ಟರು ಕಡಿಮೆನೆ. ಹೌದಲ್ವಾ? ಆದರೆ ಇಲ್ಲಿ ಕಂಪನಿಲಿ ಒಂದೇ ಪ್ರಾಡಕ್ಟ್ ಇಲ್ಲ, ನೂರಾರು ಪ್ರಾಡಕ್ಟ್ ಇದೆ. ಅವನ್ನೆಲ್ಲ ಪ್ರಮೋಷನ್ ಮಾಡಿಸ್ಬೇಕು ಅಂತ ಅಂದರೆ ಒಂದೇ ಕಂಟ್ರಿಲಿ ಮಾಡ್ಸೋಕ್ಕಾಗುತ್ತಾ? ಇಲ್ಲ. ಯಾಕೆಂತಂದ್ರೆ 160+ ಕಂಟ್ರಿಲೂ ಕೂಡ ಕಂಪನಿ ಆಲ್ರೆಡಿ ವರ್ಕ್ ಮಾಡ್ತಿದೆ. ಅಲ್ಲೆಲ್ಲ ಮಾಡಿಸ್ಬೇಕಾಗುತ್ತೆ. ಹೌದಲ್ವಾ? ಅಷ್ಟೆಲ್ಲ ಮಾಡಿಸ್ಬೇಕು ಅಂತ ಅಂದರೆ ಕಂಪನಿ ಮಿಲಿಯನ್ ಅಲ್ಲ ಬಿಲಿಯನ್ ಗಟ್ಟಲೆ ಸೆಲೆಬ್ರಿಟಿ ಮೇಲೆ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಹೌದಲ್ವಾ? ಅಷ್ಟೊಂದೆಲ್ಲ ಸೆಲೆಬ್ರಿಟಿ ಮೇಲೆ ಯಾಕೆ ಒಬ್ಬರ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ ಇಲ್ಲಿ ಯಾರು ನಾರ್ಮಲ್ ಪರ್ಸನ್ಸ್ ವರ್ಕ್ ಮಾಡೋಕ್ಕೆ ಬಂದಿರ್ತಾರಲ್ವ ಆಲ್ರೆಡಿ, ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅವ್ರ ಕೈಲೇ ವರ್ಕ್‌ನ ಸ್ಟಾರ್ಟ್ ಮಾಡಿಸ್ಬಿಟ್ಟು ಅವರಿಗೆ ಇಷ್ಟು ಇನ್ಕಮ್ ಅಂತ ಕೊಡ್ತಾ ಹೋಗುತ್ತೆ ಕಂಪನಿ. ಓಕೆನಾ? ಇವಾಗ ನೋಡಿ ಒಂದು 20,000 ಇಲ್ಲ 30,000 ಪರ್ಸನ್‌ಗೆ ಕೊಟ್ಟರು ಅಂತ ಅಂದರೆ ಅಲ್ಲಿ ಒಬ್ಬರಿಗೆ 1 ಕೋಟಿ ಕೊಡೋದಕ್ಕಿಂತ ಇಲ್ಲಿ ಎಷ್ಟು ಜನ ಕೊಡ್ಬೋದು ಹೇಳಿ? ಒಂದು 200 300 ಜನಕ್ಕೆ ಕೊಡ್ಬೋದು ಅಲ್ವಾ? ಆ ಒಂದು ಇಂಟೆನ್ಷನ್ನಿಂದ ಕಂಪನಿ ಜನಕ್ಕೆ ಹೆಲ್ತ್ ಕೂಡ ಕೊಟ್ಟಂಗಾಗುತ್ತೆ, ಈ ಕಡೆ ವೆಲ್ತ್ ಕೂಡ ಕೊಟ್ಟಂಗಾಗುತ್ತೆ. ಆ ಒಂದು ಕಾನ್ಸೆಪ್ಟಿಂದ ಕಂಪನಿ ರನ್ನಿಂಗ್ ಆಗ್ತಿದೆ. ಓಕೆನಾ? ಓಕೆ. ಅಲ್ಲಿ ನಿಮಗೆ ಹೇಳಿದ್ರು ಇವಾಗ ಒಂದು ಮಾರ್ಕೆಟಿಂಗ್ ಬಿಡ್ಬೋದಿತ್ತು ಅಂತ ಹೇಳಿದ್ರು ಅಲ್ವಾ? ಮಾರ್ಕೆಟಿಂಗಿಗೆ ಯಾಕೆ ಬಿಡ್ತಾ ಇಲ್ಲಪ್ಪ ಕಂಪನಿ ಅಂತ ಅಂದರೆ, ಇವಾಗ ನೋಡಿ ಮೊದಲಿಗೆ ಪತಂಜಲಿ ಬರ್ತಾ ಇತ್ತು. ಹೌದಲ್ವಾ? ನೋಡಿದ್ದೀರಾ ನೀವು ಕೂಡ ಔಟ್ ಸೈಡಲ್ಲಿ ಪ್ರಾಡಕ್ಟ್ ಯಾವುದನ್ನ, ಹೌದಲ್ವಾ? ಅದು ಈಗ ಅಷ್ಟೊಂದು ರೆಡಿ ಆಗ್ತಾ ಇಲ್ಲ, ಅಂದರೆ ಸೇಲ್ ಆಗ್ತಾ ಇಲ್ಲ. ಹೌದಲ್ವಾ? ಯಾಕಪ್ಪ ಅಂತಂದರೆ ಅದು ಗೌರ್ಮೆಂಟ್ ಸರ್ಟಿಫಿಕೇಟ್ ಇರೋ ಪ್ರಾಡಕ್ಟೇ ಇತ್ತು. ಆದರೆ ಮಾರ್ಕೆಟ್ನವ್ರು ಏನು ಮಾಡಿದ್ರು? ಡೂಪ್ಲಿಕೇಟ್ ಮಾಡಿದ್ರು. ಯಾವ ರೀತಿ ಅಂತಂದರೆ ಅದೇ ಥರನೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಬಿಟ್ಟು ಅದೇ ಥರನೇ ಸಿಂಬಲ್ ಎಲ್ಲ ಕೊಟ್ಕೊಂಬಿಟ್ಟು ಅದು ಕ್ವಾಲಿಟಿ ಬರದೇ ಇರೋ ಥರ ಮಾಡಿಬಿಟ್ರು. ಹೌದಲ್ವಾ? ಆವಾಗ ಏನಾಯಿತು? ಕಂಪನಿ ಪತಂಜಲಿ ಕಂಪನಿಗೆ ಎಫೆಕ್ಟ್ ಆಯಿತು. ಹೌದಲ್ವಾ? ಆವಾಗ ಅದು ಬ್ಯಾನ್ ಆಯಿತು. ಹೌದಲ್ವಾ? ಅದೇ ಥರ ಇಲ್ಲಿ ಕಂಪನಿದು ಔಟ್ಸೈಡ್ ಬಿಟ್ಟರು ಅಂತ ಅಂದರೆ ಮಾರ್ಕೆಟ್ನವರು ಅದನ್ನು ಡೂಪ್ಲಿಕೇಟ್ ಮಾಡ್ತಾರೆ ಅನ್ನೋ ಒಂದು ಕಾರಣಕ್ಕೆ ಕಂಪನಿ ಡಿಸ್ಟ್ರಿಬ್ಯೂಷನ್ನ ಮಾಡಲ್ಲ ಯಾವುದೇ ಕಾರಣಕ್ಕೂ. ಓಕೆನಾ? ಅಲ್ಲಿ ಕಂಪನಿನೇ ಮ್ಯಾನುಫ್ಯಾಕ್ಚರಿಂದ ಹಿಡಿದು ಡಿಸ್ಟ್ರಿಬ್ಯೂಷನ್ ಆಗಿ ಕಸ್ಟಮರಿಗೆ ತಲುಪೋವರೆಗೂ ಕಂಪನಿನೇ ಮ್ಯಾನೇಜ್ಮೆಂಟ್ನ ನೋಡ್ಕೊಳ್ಳುತ್ತೆ. ಯಾವುದೇ ಥರ ಇಲ್ಲಿ ಥರ್ಡ್ ಪಾರ್ಟಿನೇ ಇನ್ವಾಲ್ವ್ ಮಾಡ್ಕೊಳ್ಳೋದಿಲ್ಲ. ಹೌದಲ್ವಾ? ಅದಕ್ಕೋಸ್ಕರ ಅದನ್ನು ವರ್ಟಿಕಲಿ ಇಂಟಿಗ್ರೇಟೆಡ್ ಕಂಪನಿ ಅಂತಲೂ ಕೂಡ ಕರೀತಾರೆ. ಆಯಿತಾ? ಓಕೆ. ಇಷ್ಟೊಂದೆಲ್ಲ ವ್ಯಾಲ್ಯೂಯಬಲ್ ಪ್ರಾಡಕ್ಟ್ಸ್ ಇದೆ. ಅಲ್ಲಿ ಒಂದು ಪ್ರಾಡಕ್ಟಿಗೆ ನೊಬೆಲ್ ಪ್ರೈಸ್ ಕೂಡ ಕೊಟ್ಟಿದ್ದಾರೆ. ಓಕೆನಾ? ನೊಬೆಲ್ ಪ್ರೈಸ್‌ನ ಯಾರು ಕೊಡ್ತಾರೆ ಹೇಳ್ತೀರಾ? ಗೊತ್ತಿಲ್ವಾ? ಓಕೆ. ಇವಾಗ ನೋಡಿ ನೊಬೆಲ್ ಪ್ರೈಸ್‌ನ ಯಾರು ಕೊಡ್ತಾರೆ ಅಂತಂದರೆ ಗ್ಲೋಬಲಿಂದ ಕೊಟ್ಟಿರ್ತಾರೆ. ಓಕೆನಾ? ಗ್ಲೋಬಲಿಂದ ಯಾಕೆ ಕೊಡ್ತಾರೆ ಅಂತ ಅಂದರೆ ವರ್ಲ್ಡ್ ವೈಡಲ್ಲಿ ಯಾರು ಸೈನ್ಸ್ ಫೀಲ್ಡಲ್ಲಿ ಮಾತ್ರ ಅಚೀವ್ಮೆಂಟ್ ಮಾಡಿರ್ತಾರಲ್ವಾ ಅವರಿಗೆ ಮಾತ್ರ ಕೊಟ್ಟಿರ್ತಾರೆ. ಓಕೆನಾ? ಅದು ಬಿಟ್ಟರೆ ಇಂಡಿಯಾದಲ್ಲಿ ಸಿ ವಿ ರಾಮನ್ಗೆ ಕೊಟ್ಟಿದ್ದಾರೆ, ಮದರ್ ತೆರೇಸಾ ಕೊಟ್ಟಿದ್ದಾರೆ, ರವೀಂದ್ರನಾಥ್ ಅವರಿಗೂ ಕೂಡ ಕೊಟ್ಟಿದ್ದಾರೆ. ಓಕೆನಾ? ಓಕೆ. ಇಷ್ಟೊಂದೆಲ್ಲ ವ್ಯಾಲ್ಯೂಯಬಲ್ ಪ್ರಶಸ್ತಿ ಕೊಟ್ಟಿದ್ದಾರೆ ಅಂತ ಅಂದರೆ ಕಂಪನಿ ಬಗ್ಗೆ ವೆರಿಫಿಕೇಷನ್ ಮಾಡದೆ ಕೊಟ್ಟಿರ್ತಾರಾ? ಇಲ್ಲ. ಎಲ್ಲ ವೆರಿಫಿಕೇಷನ್ ಮಾಡ್ಕೊಂಡ್ಬಿಟ್ಟೇ ಕೊಟ್ಟಿರ್ತಾರೆ. ಹೌದಲ್ವಾ? ಅಂಥದ್ರಲ್ಲಿ ಇವಾಗ ನೋಡಿ ಒಂದು ಡಾಕ್ಟರೇಟ್ ತಗೋಬೇಕು ಅಂತಂದರೆ ಕರ್ನಾಟಕದಲ್ಲಿ ಎಷ್ಟೋ ಜನ ರಿಸ್ಕ್ ತೊಗೊಂಡಿರ್ತಾರೆ. ಹೌದಲ್ವಾ? ಅಂಥದ್ರಲ್ಲಿ ವರ್ಲ್ಡ್ ವೈಡಿಂದನೇ ಗ್ಲೋಬಲಿಂದ ಪ್ರಶಸ್ತಿ ತಗೋಬೇಕು ಅಂತ ಅಂದರೆ ಅವು ಎಷ್ಟೊಂದು ವ್ಯಾಲ್ಯೂಯಬಲ್ ಇರಬೇಕಲ್ವಾ ಆ ಪ್ರಶಸ್ತಿಗೆ? ಓಕೆ. ಅಂಥವೆಲ್ಲ ವೆಬಲ್ ಕೊಟ್ಟಿದ್ದಾರೆ ಅಂತ ಅಂದರೆ ತುಂಬ ಜೆನ್ಯೂನ್ ಆಗಿರುತ್ತೆ ಅಲ್ವಾ ಕಂಪನಿ? ಓಕೆ. ಇಷ್ಟೊಂದೆಲ್ಲ ಇನ್ಫಾರ್ಮೇಷನ್ನ ತಗೊಂಡಿದ್ದಾರೆ. ಹೌದಲ್ವಾ? ಓಕೆ. ಇವಾಗ ನೋಡಿ ಅಷ್ಟೊಂದೆಲ್ಲ ಕೊಟ್ಟಿದೆ ಅಂತ ಅಂದರೆ ಕಂಪನಿ ಬಗ್ಗೆ ಎಲ್ಲ ವೆರಿಫಿಕೇಷನ್ ಆಗಿರುತ್ತೆ ಆಲ್ರೆಡಿ. ಆಯಿತಾ? ಓಕೆ. ಇವಾಗ ನೋಡಿ ಒಂದು ವರ್ಕ್‌ನ ಸ್ಟಾರ್ಟ್ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ನಿಮಗೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಅಂದರೆ, ಒಂದು ಕಂಪನಿಯಿಂದ ನೀವು ಆಲ್ರೆಡಿ ವರ್ಕ್ ಮಾಡ್ತಿದ್ದೀರಾ ಅಂತ ಅಂದರೆ ಅಲ್ಲಿ ನಿಮ್ಮದು ವರ್ಕ್ ಯಾವ ಲೆವೆಲಪ್ ಮಾಡ್ಕೊತೀರಲ್ವಾ ಆ ಲೆವೆಲಲ್ಲಿ ನಿಮಗೆ ಎಷ್ಟು ಇನ್ಕಮ್ ಬರುತ್ತೆ. ಆ ಇನ್ಕಮನ್ನು ನೀವು ಏನಾದರೂ ಎಕ್ಸ್ಪೈರ್ಡ್ ಆಗಿ ಏನಾದರೂ ಪ್ರಾಬ್ಲಮ್ ಆಗಿ ಡೆತ್ ಆದ್ರಿ ಅಂತ ಅಂದರೆ ನಿಮ್ಮ ಬ್ಲಡ್ ರಿಲೇಷನ್ ಯಾರು ಇರ್ತಾರಲ್ವಾ ಅವರಿಗೆ ಆ ನಾಮಿನಿ ಟ್ರಾನ್ಸ್ಫರ್ ಆಗುತ್ತೆ. ಓಕೆನಾ? ಅದು ನಿಮಗೆ 7 ಜನ್ರೇಷನ್ವರೆಗೂ ಇರುತ್ತೆ. ಆಯಿತಾ? ಓಕೆ. ಅಲ್ಲಿ ನಿಮಗೆ ಇನ್ಕಮ್ಮು ನಿಮಗೆ ಎಷ್ಟು ಬರ್ತಿತ್ತಲ್ವ ಅದರಲ್ಲೇ ಅವರಿಗೆ ಹೋಗ್ತಾ ಇರುತ್ತೆ ನಾಮಿನಿ ಇರೋದ್ರಿಂದ. ಓಕೆನಾ? ಓಕೆ. ನೀವು ಅಲ್ಲಿ ಮೀಟಿಂಗ್ ಎಲ್ಲ ನೋಡ್ಕೊಂಡಿದ್ರಿ ಪೂರ್ತಿಯಾಗಿ. ಹೌದಾ? ಮೀಟಿಂಗಲ್ಲಿ ಎಷ್ಟು ಜನ ಜಾಯ್ನಿಂಗ್ ಆಗಿದ್ರು ಹೇಳ್ತೀರಾ? ಓಕೆ. 500+. ಓಕೆ. ಇವಾಗ ನೋಡಿ 500 ಜನ ಆಲ್ರೆಡಿ ಅಟೆಂಡ್ ಆಗಿದ್ದಾರೆ ಅಂತ ಅಂದರೆ ಅಷ್ಟು ಜನಕ್ಕೂ ಕಂಪನಿ ವರ್ಕ್ ಕೊಡೋದಕ್ಕಾಗುತ್ತಾ? ಆಗೋದಿಲ್ಲ ಅಲ್ವಾ? ಅದಕ್ಕಂತಲೇ ಇಲ್ಲಿ ಸೆಲೆಕ್ಷನ್ ಅಂತ ತಗೊಳ್ತಾರೆ.
ಇವಾಗ ನೋಡಿ ಒಂದು ಜಾಬಿಗೆ ಹೋಗಿದ್ದೀರಾ ಅಂತಂದರೆ ಅಲ್ಲಿ ಇಂಟರ್ವ್ಯೂ ಇರುತ್ತೆ ಅಲ್ವಾ? ಅದೇ ಥರನೇ ಇಲ್ಲಿ ನೀವು ವರ್ಕ್‌ನ ಸ್ಟಾರ್ಟ್ ಮಾಡ್ಕೋಬೇಕು ಅಂತಂದರೆ ನಿಮಗೊಂದು ಸ್ಮಾಲ್ ಸೆಲೆಕ್ಷನ್ ಅಂತ ಇರುತ್ತೆ. ಓಕೆನಾ? ಇಲ್ಲಿ ಈ ಕಂಪನಿಲಿ ಸೆಲೆಕ್ಷನ್‌ನ ಯಾರು ಮಾಡ್ತಾರೆ ಅಂತ ಅಂದರೆ ಆಲ್ರೆಡಿ ಮ್ಯಾನೇಜರ್ ಆಗಿಬಿಟ್ಟು ಲ್ಯಾಕ್ಸ್ ಟುಗೆದರ್ ಎಲ್ಲ ಇನ್ಕಮ್ ಯಾರು ತಗೊಂತಿರ್ತಾರಲ್ವಾ? ಅವ್ರ ಕಡೆಯಿಂದ ನಿಮಗೆ ಸೆಲೆಕ್ಷನ್ ಅಂತ ಇರುತ್ತೆ. ಓಕೆನಾ? ನನ್ನ ಕಡೆಯಿಂದ ಭಾರತಿ ಮ್ಯಾಮ್ ಅಂತ ಇದ್ದಾರೆ ಕೊಪ್ಪಳ ಡಿಸ್ಟ್ರಿಕ್ಟ್‌ನವರು. ಅವರು ಇವಾಗ ಸೀನಿಯರ್ ಮ್ಯಾನೇಜರ್ ಎಲ್ಲ ಆಗ್ತಿದ್ದಾರೆ. ಓಕೆನಾ? ಅವ್ರು ಇವಾಗ ಪರ್ ಮಂತಿಗೆ 2 ಲ್ಯಾಕ್ ಎಲ್ಲ ಅರ್ನ್ ಮಾಡ್ತಿದ್ದಾರೆ. ಓಕೆನಾ? ಅವ್ರ ಕಡೆಯಿಂದ ನಿಮಗೆ ಸೆಲೆಕ್ಷನ್ ಅಂತ ಇರುತ್ತೆ. ಆಯ್ತಾ? ಅವರು ನಿಮಗೆ ಏನೇನು ಕೇಳ್ತಾರೆ ಅಂತ ಅಂದರೆ ಒಂದು ಕಂಪನಿ ಪ್ರೊಫೈಲ್‌ನ ಕೇಳ್ತಾರೆ. ಇನ್ನೊಂದು ನಿಮ್ಮದು ಸೆಲ್ಫ್ ಇಂಟ್ರೊಡಕ್ಷನ್ ಕೇಳ್ತಾರೆ. ಮತ್ತೆ ಮೀಟಿಂಗಲ್ಲಿ ಏನು ತಿಳ್ಕೊಂಡಿದ್ದೀರಾ? ನಿಮಗೇನು ಅರ್ಥ ಆಗಿದೆ ಅನ್ನೋದನ್ನ ಕೇಳ್ತಾರೆ. ಓಕೆನಾ? ಅಲ್ಲಿ ನೀವು ಪ್ರಾಪರ್ಲಿ ಆನ್ಸರ್ ಮಾಡಿದ್ರಿ ಅಂತಂದರೆ ನಿಮ್ಮ ಕಮ್ಯುನಿಕೇಷನ್ ಬೇಸಿಸ್ ಮೇಲೆ ಅವರು ಸೆಲೆಕ್ಷನ್ ಮಾಡಿಬಿಟ್ಟು ನೆಕ್ಸ್ಟ್ ಪ್ರೊಸೆಸಿಂಗ್ ಮೀಟಿಂಗ್‌ನ ಕಂಡಕ್ಟ್ ಮಾಡ್ತಾರೆ. ಓಕೆನಾ? ಅಲ್ಲಿ ನಿಮಗೆ ನೆಕ್ಸ್ಟ್ ಪ್ರೊಸೆಸಿಂಗ್ ಮೀಟಿಂಗ್ ಇರುತ್ತಲ್ವ ಅದು ತುಂಬ ಇಂಪಾರ್ಟೆಂಟ್ ಇರುತ್ತೆ. ಏಕೆ ಅಂತಂದರೆ ಅಲ್ಲಿ ನೀವು ಮೀಟಿಂಗ್ ತಿಳ್ಕೊಂಬಿಟ್ಟು ನೆಕ್ಸ್ಟ್ 7 ಡೇಸ್ ಟ್ರೈನಿಂಗ್ ಬಗ್ಗೆ ಕ್ಲಾರಿಟಿ ಕೊಟ್ಟಿರ್ತಾರೆ. ಓಕೆನಾ? ಅಲ್ಲಿ ನಿಮಗೆ 7 ಡೇಸ್ ಟ್ರೈನಿಂಗ್ ಆದಮೇಲೆ ನಿಮ್ಮದು ವರ್ಕ್‌ನ ಸ್ಟಾರ್ಟಪ್ ಮಾಡಿರ್ತಾರೆ. ಓಕೆನಾ? ಓಕೆ. ಅಲ್ಲಿ ನಿಮಗೆ ಸೆಲೆಕ್ಷನಿಗೆ ಈಸಿ ಆಗೋದಕ್ಕೋಸ್ಕರ ನಾನೊಂದು 4 ನಿಮಿಷದ ವೀಡಿಯೋ ಸೆಂಡ್ ಮಾಡ್ತೀನಿ ನಿಮಗೆ. ಅದನ್ನ ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ನೋಟ್ ಔಟ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೀವು ಅಲ್ಲಿ ಬರ್ಕೊಂಡಿದ್ರಿ ಅಂತಂದ್ರೆ ನೋಡ್ಕೊಂಡಾದ್ರೂ ಹೇಳ್ಬೋದಲ್ವಾ? ಇವಾಗ ಬರೀ ನೋಡ್ಕೊಂಡಿದ್ರಿ ಅಂತಂದ್ರೆ ನಮಗೆ ನೆನಪಿರಲ್ಲ. ಹೌದಲ್ವಾ? ಅವಾಗ ನಿಮಗೆ ಹೇಳೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಓಕೆನಾ? ಓಕೆ. ಅಲ್ಲಿ ನಿಮಗೆ ಬೇರೆ ಏನಾದರೂ ಕನ್ಫ್ಯೂಷನ್ಸ್ ಇತ್ತಾ ಬೇರೆ? ಏನೂ ಇಲ್ವಾ? ಓಕೆ. ಚೆನ್ನಾಗಿ ತಿಳ್ಕೊಂಡಿದ್ದೀರಾ ಅಲ್ವಾ ಹಾಗಾದ್ರೆ? ಓಕೆ. ಗುಡ್. ಓಕೆ. ಓಕೆ. ಆ ವಿಡಿಯೋನ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಗೋಸ್ಕರ ಹಾಗೆ ಕಾಯ್ತಾ ಇರಿ ಆಯ್ತಾ? ಆಲ್ ದಿ ಬೆಸ್ಟ್.